ಬೆಂಗಳೂರಿನಲ್ಲಿ ಕೆಎಸ್ ಪರೀಕ್ಷಾರ್ಥಿಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೆಎಸ್ ಪರೀಕ್ಷಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೆಎಸ್ ಪರೀಕ್ಷಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಈ ಒಂದು ಪ್ರತಿಭಟನೆಗೆ ಬಿವೈ ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಈ ವೇಳೆ ಬಿವೈ ವಿಜಯೇಂದ್ರ ಅವರು ಹೇಳಿರುವಂಥದ್ದು, ಇಲ್ಲಿ ಆಗ್ತಿರುವ ಸಮಸ್ಯೆಗಳು, ವಿದ್ಯಾರ್ಥಿಗಳು ಬೀದಿಗೆ ಇಳಿಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಹೋರಾಟಕ್ಕೆ ನಾನು ರಾಜ್ಯಾಧ್ಯಕ್ಷನಾಗಿ ಅಥವಾ ಶಾಸಕನಾಗಿ ಬಂದಿಲ್ಲ, ದುಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತಮ್ಮ ಹೋರಾಟಕ್ಕೆ ಧ್ವನಿಯಾಗಲು ಬಂದಿದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಕೆಪಿಎಸ್ ರಾಜ್ಯದ ಯುವಕರ ಭವಿಷ್ಯ ರೂಪಿಸಬೇಕಿತ್ತು, ಬಟ್ ಅದೀಗ ರಾಜ್ಯದ ಯುವಕರ ಭವಿಷ್ಯವನ್ನು ಮಂಕು ಮಾಡ್ತಾ ಇದೆ. ಏಕೆಂದರೆ ಪರೀಕ್ಷಾರ್ಥಿಗಳು ಹೋರಾಟ ಮಾಡ್ತಿರೋದು, ಲಕ್ಷಾಂತರ ಯುವಕರು ಹಗಲು ರಾತ್ರಿ ಪರಿಶ್ರಮ ಹಾಕಿ ತಮ್ಮ ಜೀವನ ರೂಪಿಸಿಕೊಳ್ಳುವ ಶ್ರಮ ಹಾಕ್ತಿದ್ದಾರೆ. ಆದರೆ ಆ ತಪಸ್ಸಿಗೆ ಇಲ್ಲಿ ಕೊಳ್ಳಿ ಇಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟವನ್ನ ಆಡ್ತಾ ಇದೆ. ಕೆಪಿಎಸ್ಸಿ ಅವಾಂತರಗಳು ನಿನ್ನೆ ಮೊನ್ನೆಯದಲ್ಲ. ಹಾಗಾಗಿ ಲೋಪಗಳಿಂದ ಪರೀಕ್ಷೆ ಪದೇ ಪದೇ ಮುಂದೂಡ್ತಾ ಇದೆ. ಈತ ಮುಂದೂಡಿಕೆಯಿಂದ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ ಅಥವಾ ಅವ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಇದಕ್ಕೆ ತುರ್ತು ಒಂದು ಬೇಕಾಗಿದೆ. ಪರೀಕ್ಷೆ ಬರದೇ ಮೇಲೆ ರಿಸಲ್ಟ್ ಘೋಷಣೆ ಮಾಡೋಕೆ 1 ವರ್ಷ ತೆಗೆದುಕೊಳ್ಳುತ್ತೆ, ಏಜ್ ಬಾರ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ಕಷ್ಟಪಟ್ಟು ಓದಿ ಬೇರೆ ಅವಕಾಶ ಬಂದರೂ ಕೂಡ ಈ ಒಂದು ಪರೀಕ್ಷೆಗೋಸ್ಕರ ಇಡೀ ಜೀವನ ಮುಡುಪಾಗಿರ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳ ಬದುಕಿಗೆ ಕೊಳ್ಳಿ ಇಡ್ತದೆ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ನಾನು ಹೇಳ್ತಾ ಇರೋದು ಯುವ ಶಕ್ತಿ ಮತ್ತು ರೈತ ಶಕ್ತಿ ಮತ್ತು ಯುವ ಶಕ್ತಿ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ತಗೊಂಡು ಗೆದ್ರೆ ಜನಶಕ್ತಿಯ ಮುಂದೆ ಅಧಿಕಾರ ಯಾವುದು ಮುಖ್ಯ ಅಲ್ಲ, ಎಲ್ಲ ತಯಾರಿ ಮಾಡಕ್ಕೆ ನಾವು ಸಿದ್ಧ ಅಂತ ಮುಂದಿನ ಹೋರಾಟ. ನಾನು ಹೇಳ್ತಾ ಇರೋದು ಶಕ್ತಿ ಮತ್ತು ರೈತ ಶಕ್ತಿ ಮತ್ತು ಯುವ ಶಕ್ತಿ ಇದ್ರ ಬಗ್ಗೆ ಸ್ವಲ್ಪ ಪರೀಕ್ಷೆಯ ಸಂದರ್ಭದಲ್ಲಿ ಅನೇಕ ತಪ್ಪುಗಳನ್ನ ಮಾಡಿ 59 ತಪ್ಪುಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಬಾಳು ಮನನೊಂದಿದ್ದಾರೆ. ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ ಹೆಚ್ಚಿದೆ. ಇಂಥ ಒಂದು ಸಂದರ್ಭದಲ್ಲಿ ಲೋಕಸೇವಾ ಆಯೋಗ ಜವಾಬ್ದಾರಿಯುತವಾದಂತಹ ಪರೀಕ್ಷೆ ನಡೆಸ್ತಲೇ ಈ ರೀತಿ ಮೋಸ ಮಾಡಿರುವಂತದ್ದು, ಜವಾಬ್ದಾರಿ ತಪ್ಪು ನಡೆದಿರುವಂತಹ ಇದಕ್ಕೆ ಅವ್ರನ್ನ ಅಮಾನತು ಮಾಡಬೇಕು, ವಜಾ ಮಾಡಬೇಕು, ಜೊತೆ ಕೂಡಲೇ ಮರುಪರೀಕ್ಷೆ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಪರೀಕ್ಷೆಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಿಮಗೆಲ್ಲ ಬೆಂಬಲ ಕೊಡಕ್ಕೆ ಬಂದಿದ್ದೀವಿ. ಸಿದ್ದರಾಮಯ್ಯ ಅವರ ಅರ್ಥ ಮಾಡ್ಕೊಳ್ಳಿ. 3ನೇ ಸಲ ಆದ್ರೂ ಪರವಾಗಿಲ್ಲ, 4ನೇ ಸಲ ಆದ್ರೂ ಪರವಾಗಿಲ್ಲ, ಅಚ್ಚ ಕನ್ನಡದ ಪ್ರಶ್ನೆ ಪತ್ರಿಕೆ ಈ ಪರೀಕ್ಷೆಗಳಿಗೆ ಗೌರವ ಬರುವ ಪರೀಕ್ಷೆ ಆಗ್ಲಿ. ಇಲ್ಲದೆ ಇದ್ರೆ ಮಾನ ಬಿಟ್ಟಂತ, ಮರ್ಯಾದೆ ಬಿಟ್ಟಂತ ಯಾರೋ ಮೂರ್ಖರ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿಕೊಂಡು ಅವರ ಮೂರ್ಖತನಕ್ಕೆ ಸರಿಯಾದಂತ ಪ್ರಶ್ನೆಗಳನ್ನ ಈ ರೀತಿ ಅಧ್ವಾನಕ್ಕೆ ಕಾರಣ ಆಗಿದೆ ಅಂದ್ರೆ ಇದು ಕ್ಷಮಿಸ್ತಕ್ಕಂಥದ್ದಲ್ಲ. ಈಗ ನಾನೇನು ಅಂತಿಮವಾಗಿ ಹೇಳ್ತೇನೆ ಅಂದ್ರೆ, ಹಿಂದೆ 11 ಬ್ಯಾಚ್ ಅಲ್ಲಿ ತಿಂಗಳಾನುಗಟ್ಲೆ ಕಾಯಂ ಆಗಿ ಟೆಂಟ್ ಹೊಡೆದು ಬೆಂಗಳೂರಿನಲ್ಲಿ ಕೆಎಸ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿರುವಂಥ BSY ಅವರು ಕೂಡ BS ವಿಜಯೇಂದ್ರ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಜೊತೆಗೆ ಆಮ್ ಆದ್ಮಿ ಪಕ್ಷದ ನಾಯಕರು ಜೊತೆಗೆ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಸಾಥನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಈ ಒಂದು ಹೋರಾಟಕ್ಕೆ ನಮ್ಮ ಸಾಥ್ ಇದ್ದೇ ಇರುತ್ತೆ, ಗೆಲ್ಲುವರು ಕೂಡ ನಿಮಗೆ ಸಾಥನ್ನು ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು.